ಚಾನೆಲ್ ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2024ರಲ್ಲಿ ವರ್ಚುವಲ್ ಪ್ರಕ್ರಿಯೆಯ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದ್ದಂತಹ ಬಂಟ್ವಾಳ ರೈಲು ನಿಲ್ದಾಣದ ಪುನರ್ ಅಭಿವೃದ್ಧಿ ಕಾಮಗಾರಿ ಇದೀಗ ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಸಿದ್ಧ ಆಗಿದೆ. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಅಮೃತ ಭಾರತ ಸ್ಟೇಷನ್ ಸ್ಕೀಮ್ 2ನೇ ಹಂತದಡಿ ನವೀಕರಣಗೊಂಡಂತಹ ನೈಋತ್ಯ ರೈಲ್ವೆ ವಲಯದ 4 ರೈಲು ನಿಲ್ದಾಣಗಳಲ್ಲೊಂದಾಗಿ ಬಂಟ್ವಾಳವು ಅಭಿವೃದ್ಧಿಗೊಂಡಿದೆ. 26.18 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದ ಈ ಕಾಮಗಾರಿಯಿಂದ ಬಂಟ್ವಾಳ ರೈಲು ನಿಲ್ದಾಣವು ಆಧುನಿಕ ಹಾಗೂ ಪ್ರಯಾಣಿಕ ಸ್ನೇಹಿ ಕೇಂದ್ರವಾಗಿ ರೂಪುಗೊಂಡಿದೆ. ನಿಲ್ದಾಣದ ನಿರೀಕ್ಷಣಾ ಮಂದಿರಗಳು ಮತ್ತು ಟಿಕೆಟ್ ಬುಕಿಂಗ್ ಕೌಂಟರ್ಗಳನ್ನು ನವೀಕರಿಸಿ ಹೆಚ್ಚಿನ ಸ್ಥಳ ಹಾಗೂ ಉತ್ತಮ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸುತ್ತಾಟ ಪ್ರದೇಶವನ್ನ ಅಭಿವೃದ್ಧಿಪಡಿಸುವುದರೊಂದಿಗೆ ವಾಹನಗಳ ಡ್ರಾಪ್ ಅಪ್ ಮತ್ತು ಪಿಕಪ್ ಪ್ರದೇಶಗಳನ್ನು ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಿ ಸಂಚಾರವನ್ನು ಸುಗಮಗೊಳಿಸಲಾಗಿದೆ. ಪೂರ್ಣ ಉದ್ದದ ಪ್ಲಾಟ್ಫಾರ್ಮ್, ಶೆಲ್ಟರ್ಗಳು, ಪ್ಲಾಟ್ಫಾರ್ಮ್ ಮೇಲ್ಮೈ ಸುಧಾರಣೆ, ಒಳಾಂಗಣ ನವೀಕರಣ, ಆಧುನಿಕ ಫರ್ನಿಚರ್, ಬೆಳಕು ವ್ಯವಸ್ಥೆ, ಲ್ಯಾಂಡ್ಸ್ಕೇಪಿಂಗ್ ಹಾಗೂ ಪ್ರವೇಶ ನಿರ್ಗಮನ ಕಮಾನುಗಳ ನಿರ್ಮಾಣದಿಂದ ನಿಲ್ದಾಣದ ಸೌಂದರ್ಯ ಮತ್ತು ಪ್ರಯಾಣಿಕರ ಅನುಕೂಲತೆ ಹೆಚ್ಚಿದೆ. ಅಲ್ಲದೆ ಉನ್ನತ ಮಟ್ಟದ LED ಬೆಳಕು ವ್ಯವಸ್ಥೆ, ಪ್ಲಾಟ್ಫಾರ್ಮ್ ಹೆಸರು ಫಲಕಗಳು, ಸೈನ್ ಬೋರ್ಡ್ಗಳು, ಪಾಸ್ವರ್ಡ್ ಲೈಟಿಂಗ್, ಕೋಚ್ ಮತ್ತು ರೈಲು ಇಂಡಿಕೇಶನ್ ಬೋರ್ಡ್ಗಳು, ಸಾರ್ವಜನಿಕ ಘೋಷಣೆ, ಗಡಿಯಾರಗಳನ್ನು ಕೂಡ ಅಳವಡಿಸಲಾಗಿದೆ. ಅಮೃತ ಭಾರತ ಸ್ಟೇಷನ್ ಸ್ಕೀಮ್ ಯೋಜನೆಯಡಿ 2ನೇ ಹಂತದಲ್ಲಿ ನವೀಕರಣಗೊಂಡ ನೈಋತ್ಯ ರೈಲ್ವೆ ವಲಯದ 4 ನಿಲ್ದಾಣಗಳು ಸೇರಿದಂತೆ ದೇಶದಾದ್ಯಂತ ಒಟ್ಟು 75 ರೈಲು ನಿಲ್ದಾಣಗಳು ಅಭಿವೃದ್ಧಿಗೊಂಡಿದೆ. ಇವೆಲ್ಲವನ್ನ ಜೂನ್ 17ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಪ್ರಕ್ರಿಯೆ ಮೂಲಕ ಲೋಕಾರ್ಪಣೆ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಈ ಪುನರಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿರೋದ್ರಿಂದ ಬಂಟ್ವಾಳ ರೈಲು ನಿಲ್ದಾಣವು ಆಧುನಿಕ ಸೌಲಭ್ಯಗಳನ್ನು ಹೊಂದಿದ ಸುರಕ್ಷಿತ, ಪರಿಣಾಮಕಾರಿ ಹಾಗೂ ಪ್ರಯಾಣಿಕರ ಅಗತ್ಯತೆಗಳಿಗೆ ಸ್ಪಂದಿಸುವ ಪ್ರಮುಖ ರೈಲು ನಿಲ್ದಾಣವಾಗಿ ಪರಿವರ್ತನೆಯಾಗಿದೆ. ಕರಾವಳಿಯ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶಗಳ ಹೆಬ್ಬಾಗಿಲನ್ನು ತೆರೆಯುವಂತಹ ನಿಟ್ಟಿನಲ್ಲಿ ಮಂಗಳೂರಿನ ಗಾಂಧಿನಗರದಲ್ಲಿರುವಂತಹ ಪ್ರಸಿದ್ಧ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಶ್ರೀ ವೆಂಕಟೇಶ ಶಿವಭಕ್ತಿ ಯೋಗ ಸಂಘದ ಆಡಳಿತದಲ್ಲಿರುವಂತಹ ಸಂಸ್ಥೆ ತನ್ನ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಉಪಕ್ರಮದಡಿಯಲ್ಲಿ ಬೃಹತ್ ಹೆಜ್ಜೆಯನ್ನ ಇಟ್ಟಿದೆ. ಪ್ರತಿಷ್ಠಿತ ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಮಂಗಳೂರು ಇದರ ಸಹಯೋಗದೊಂದಿಗೆ 2026 ಕಾಲೇಜಿನ ಆವರಣದಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಜುಲೈ 16ರಂದು ಸಮೃದ್ಧಿ ಕೆರಿಯರ್ ನೆಕ್ಸ್ಟ್ 2026 ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಈ ಉದ್ಯೋಗ ಮೇಳ ಉದ್ಯೋಗಾಕಾಂಕ್ಷಿಗಳಿಗೆ ಕಾರ್ಪೊರೇಟ್ ಜಗತ್ತಿಗೆ ನೇರ ಪ್ರವೇಶ ಕಲ್ಪಿಸುವ ದಾರಿದೀಪವಾಗಲಿದೆ. ರಾಜ್ಯದ ಪ್ರಮುಖ 35ರಿಂದ 40 ಪ್ರತಿಷ್ಠಿತ ಕಂಪನಿಗಳು ಈ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದು ಅರ್ಹ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಸ್ಥಳದಲ್ಲೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಕೇವಲ ಕಾಯಂ ಉದ್ಯೋಗ ಮಾತ್ರ ಅಲ್ಲದೆ ಕಲಿತಾ ಇರುವ ವಿದ್ಯಾರ್ಥಿಗಳಿಗೂ ಹಾಗೂ ತಕ್ಷಣದ ಆದಾಯದ ನಿರೀಕ್ಷೆಯಲ್ಲಿರುವವರಿಗೂ ಪೂರ್ಣಾವಧಿ ಉದ್ಯೋಗ, ಅರೆಕಾಲಿಕ ಉದ್ಯೋಗ ಮತ್ತು ಇಂಟರ್ನ್ಶಿಪ್ ಪಡೆಯಲು ಸುವರ್ಣ ಅವಕಾಶವನ್ನು ಕಲ್ಪಿಸಲಾಗಿದೆ. ITI, ಡಿಪ್ಲೊಮಾ, ಯಾವುದೇ ಪದವಿ, PUC ಆಗಿರಲಿ, ಡಿಗ್ರಿ ಆಗಿರಲಿ, ಸ್ನಾತಕೋತ್ತರ ಪದವಿ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಭಾಗವಹಿಸಲು ಮುಕ್ತ ಅವಕಾಶ ಇದೆ. ಇನ್ನು ವಿಶೇಷವಾಗಿ ಕಾಮರ್ಸ್, ಆರ್ಟ್ಸ್ ಹಾಗೂ ಮ್ಯಾನೇಜ್ಮೆಂಟ್ ವಿಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ. 100 ಉದ್ಯೋಗಾವಕಾಶಗಳು ಕಾಯ್ತಾ ಇವೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಸುತ್ತಮುತ್ತಲಿನ ಕರಾವಳಿ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಈ ಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಉದ್ಯೋಗ ಮೇಳಕ್ಕೆ ಯಾವುದೇ ರೀತಿಯ ನೋಂದಣಿ ಶುಲ್ಕ ಇರೋದಿಲ್ಲ. ಎಲ್ಲಾ ವಿಭಾಗದ ಅರ್ಹ ವಿದ್ಯಾರ್ಥಿಗಳಿಗೆ ಪ್ರವೇಶ ಉಚಿತವಾಗಿದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜು ಒದಗಿಸಿರುವಂತಹ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ತಕ್ಷಣವೇ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಸಂದರ್ಶನಕ್ಕೆ ಬರುವ ಉದ್ಯೋಗಾಕಾಂಕ್ಷಿಗಳು ತಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಹಾಗೂ ಅಗತ್ಯ ಶೈಕ್ಷಣಿಕ ದಾಖಲೆಗಳ ಪ್ರತಿಗಳೊಂದಿಗೆ ಹಾಜರಾಗಿ ಈ ಬೃಹತ್ ಮೇಳದ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಆಯೋಜಕರು ತಿಳಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ವಸಂತ ಕಾರಂದೂರು, ಸಂಚಾಲಕರು ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆ ಮುದಾಸಿರ್, ಹಾಗೆಯೇ ಅಧ್ಯಕ್ಷರು KCCI ನಾಗೇಶ್ ಕರ್ಕೇರ, ಆಡಳಿತಾಧಿಕಾರಿ ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಜಯಪ್ರಕಾಶ್, ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮೈತ್ರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KCCI ಡಾಕ್ಟರ್ ಯತೀನ್, IQAC ಸಂಯೋಜಕರು ಉಪಸ್ಥಿತರಿದ್ದರು. ಇನ್ನು ಸಂಪರ್ಕ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9900903802 ಅಥವಾ 7829047600. ಇವರ ಸಹಯೋಗದೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಸಮೃದ್ಧಿ ಕ್ಯಾರಿಯರ್ ನೆಕ್ಸ್ಟ್ 2026 ಅಂದರೆ ಈ ಜುಲೈ 16ರಂದು ಕಾಲೇಜಿನ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಸಮೃದ್ಧಿ ಕ್ಯಾರಿಯರ್ ನೆಕ್ಸ್ಟ್ 2026 ಆಯೋಜಿಸಿದ್ದೇವೆ. ಇದರ ಮುಖ್ಯ ಅಂತ ಏನಂತ ಹೇಳಿದರೆ ಈ ಒಂದು ಕರಾವಳಿಯ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಸಂಸ್ಥೆಯ ಚಟುವಟಿಕೆಗಳು ಕೂಡ ಸೇರಿದೆ.
ಪ್ರತಿಷ್ಠಿತ ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಇದರ ಸಹಯೋಗದೊಂದಿಗೆ ನಾವು ನಡೆಸ್ತಿರುವುದು. ಅಂದರೆ ಅಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಡೆಯುವ ಈ ಉದ್ಯೋಗ ಮೇಳ ಇದೊಂದು ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೆ ಕಾರ್ಪೊರೇಟ್ ಜಗತ್ತಿಗೆ ಒಂದು ನೇರ ಸಂಪರ್ಕ, ನೇರ ಪ್ರವೇಶ ಕಲ್ಪಿಸುವ ಒಂದು ದಾರಿದೀಪ. ಇದರ ಮುಖ್ಯಾಂಶ ಸುಮಾರು ಈಗಾಗಲೇ ರಾಜ್ಯದ ಪ್ರಮುಖ 35ರಿಂದ 40 ಪ್ರತಿಷ್ಠಿತ ಕಂಪನಿಗಳು ಈ ಮೇಳದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಅರ್ಹ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನದ ಮೂಲಕ ನಾವು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಅಲ್ಲಿ ಮಾಡಲಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ITI, ಡಿಪ್ಲೊಮಾ, ಹಾಗೆ UG ಡಿಗ್ರಿ, ಸ್ನಾತಕೋತ್ತರ, PG ಯುವ ವಿದ್ಯಾರ್ಥಿಗಳು ಭಾಗವಹಿಸಲು ಮುಕ್ತ ಅವಕಾಶ ಇದೆ. ಹಾಗೆ ವಿಶೇಷವಾಗಿ ವಾಣಿಜ್ಯ ಅಂದರೆ ಕಾಮರ್ಸ್, ಆರ್ಟ್ಸ್ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಇದ್ದು ನೂರಾರು ಉದ್ಯೋಗಾಕಾಂಕ್ಷಿಗಳು ಅವಕಾಶಗಳು ಇಲ್ಲಿ ಇದೆ. ಇದಕ್ಕೆ ಶುಲ್ಕ ಇರುವುದಿಲ್ಲ. ಮುಖ್ಯವಾಗಿ ನಮ್ಮ ಸಂಸ್ಥೆ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ತತ್ವದಡಿಯಲ್ಲಿ ಸ್ಥಾಪನೆಯಾದಂಥ ಸನ್ಮಾನ್ಯ ಶ್ರೀ ಪಿ ಜನಾರ್ದನ್ ಪೂಜಾರಿ ಮಾಜಿ ಮಂತ್ರಿಗಳು, ನಮ್ಮ ಸಮಾಜದ ಹಿರಿಯರಾದ ಅವರ ದೂರದರ್ಶಿತ್ವದಿಂದ ಅವರ ಸಹಕಾರದಿಂದ 82ರಲ್ಲಿ ಸಂಸ್ಥೆ ಪ್ರಾರಂಭ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಬಡತನದಲ್ಲಿ ಬಂದಂಥ ಎಲ್ಲರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ಒಂದು ಸೌಲಭ್ಯ, ಯಾರು ವಂಚಿತರಾಗಬಾರ್ದು, ಯಾವುದೇ ಒಂದು ಜಾತಿ ಮತ್ತು ಭೇದ ಎಲ್ಲರಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಇದು ನಾರಾಯಣ ಗುರುವರಿಯರ ಒಂದು ಆಶಯವೂ ಕೂಡ ಆಗಿದೆ, ಪೂಜಾರಿಯವರ ಆಶಯ ಕೂಡ ಆಗಿದೆ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬದುಕಿನ ಆಸರೆಯಾಗಬೇಕು ಎಂಬ ಉದ್ದೇಶದಿಂದ ಈ ಒಂದು ಮೇಳವನ್ನು ಆಯೋಜಿಸಿದ್ದು ಇದು ನಮ್ಮ ಸಾಮಾಜಿಕ ಬದ್ಧತೆಗೆ ಸಾಕ್ಷಿ ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಹಾಗೆ ಇದರ ರಿಜಿಸ್ಟ್ರೇಷನ್ ಫೀ ಇಲ್ಲ, QR ಕೋಡ್ ಹಾಕಿದೆ, ಅದರ ಮೂಲಕ ಸ್ಕ್ಯಾನ್ ಮಾಡಿಕೊಂಡು ನೋಂದಾಯಿಸಿಕೊಳ್ಳಬಹುದು. ಮಾರುವೇಷ ಧರಿಸಿ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಸಾರಿಗೆ ಬಸ್ಗಳಲ್ಲಿ ಚೆಕಿಂಗ್ ಅನ್ನ ಮಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿ ಸಚಿವ ಬೈರತಿ ಸುರೇಶ್ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸಾಮಾನ್ಯ ಪ್ರಯಾಣಿಕನಂತೆ ಬಸ್ ಟಿಕೆಟ್ ಪಡೆದು ಪರಿಶೀಲಿಸಿದ್ದಾರೆ. ಹಲವು ಸಾರಿಗೆ ಬಸ್ಗಳನ್ನ ಹತ್ತಿ ಸಾಮಾನ್ಯನಂತೆ ಪ್ರಯಾಣಿಸಿದ್ದು, ಸಚಿವರು ಹಣ ಕೊಟ್ಟು ಕಂಡಕ್ಟರ್ನಿಂದ ಟಿಕೆಟ್ ಪಡಿತಾ ಇರುವ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಸಾರಿಗೆ ಬಸ್ಗಳಲ್ಲಿ ಟಿಕೆಟ್ ನೀಡುವಲ್ಲಿ ವಂಚನೆಗಳೇನಾದ್ರೂ ಆಗ್ತಾ ಇದೆಯೇ, ಪ್ರಯಾಣಿಕರು ಸುಗಮ ಸಂಚಾರ ಮಾಡ್ತಿದ್ದಾರೆಯೇ ಎಂಬುದನ್ನ ಪರಿಶೀಲಿಸುವ ಉದ್ದೇಶದಿಂದ ಸಚಿವರು ಮಾರುವೇಷ ಧರಿಸಿ ಬಸ್ ಅನ್ನ ಹತ್ತಿದ್ದಾರೆ. ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಮುಂದಟಿ ಬಸ್ ಸ್ಟಾಪ್ ಇದೆ, ಅಲ್ಲಿ ಸ್ಟಾಪ್ ಇರೋದು ಅಲ್ಲಿ ಸ್ಟಾಪ್ ಇರೋದು, ಅಲ್ಲಿ ಬಿಟ್ಟರೆ ಇಲ್ಲಿ ಸ್ಟಾಪ್ ಇರೋದು. ಬಸ್ ನಂಬರು 220 ಬಸ್ ನಿಲ್ಸುವಂದ್ರೆ ಬಸ್ ಹೊಸ್ಕೊಂಡು ಹೋಗ್ತಾವೆ ಹೇಳ್ತಾರೆ ಇದಿಲ್ಲ ಅಂತ. ಏನು ನಿನ್ನ ಹೆಸರು? ಅವನ ಹೆಸರು ನಿಮ್ಮ ಡ್ರೈವರ್ ಹೆಸರು? ಬಸ್ ನಂಬರ್ CL ಹತ್ರ ಸ್ಟಾಪೇ ಕೊಡಲ್ಲ. CL ಹತ್ರ ಸ್ಟಾಪೇ ಕೊಡಲ್ಲ. ನಿಮಿಷಲ್ಲ 114. ಸಿಲಿಕಾನ್ ಸಿಟಿಯಲ್ಲಿ ನವ ವಿವಾಹಿತೆಯೊಬ್ಬರು ಮನೆಯಲ್ಲೇ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದಾರುಣ ಘಟನೆ ನಡೆದಿದೆ. ಆತ್ಮಹತ್ಯೆಗೂ ಮುನ್ನ ಆಕೆ ಬರೆದಿಟ್ಟಿರುವಂತಹ ಡೆತ್ ನೋಟು ಈಗ ಲಭ್ಯವಾಗಲಿದ್ದು, ಅದರಲ್ಲಿ ಪತಿ ಹಾಗೂ ಪತಿಯ ಅಕ್ಕನ ಕಿರುಕುಳದ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಚಿಕ್ಕಮಗಳೂರು ಮೂಲದ ಶ್ವೇತಾ ಮೃತಪಟ್ಟಂತಹ ದುರ್ದೈವಿ. ಇವರು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟಿಯಲ್ಲಿ ವಾಸವಾಗಿದ್ರು ಹಾಗೂ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. 4 ತಿಂಗಳ ಹಿಂದಷ್ಟೇ ಇವರು ಪ್ರೇಮ ವಿವಾಹವಾಗಿದ್ರು. ಬೆಂಗಳೂರಿನ ಕಮಲಾನಗರದ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ಇವರ ಮದುವೆ ಕೂಡ ನಡೆದಿತ್ತು. ಮದುವೆಯ ಬಳಿಕ ಗಂಡ ಹೆಂಡತಿ ಒಟ್ಟಿಗೆ ನೆಲೆಸಿದ್ದಾರೆ. ಭಾನುವಾರ ರಾತ್ರಿ 11 ಗಂಟೆಗೆ ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಡೆತ್ ನೋಟಿನಲ್ಲಿ ಏನಿದೆ ಅಂದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಶ್ವೇತಾ ಅವರು ತಮ್ಮ ತಾಯಿಯನ್ನ ಮಾತುಕತೆ ಮಾಡಿ ಭಾವನಾತ್ಮಕ ಹಾಗೂ ಆಕ್ರೋಶಭರಿತ ಡೆತ್ ನೋಟನ್ನ ಬರೆದಿದ್ದಾರೆ. ನನ್ನ ಸಾವಿಗೆ ನನ್ನ ಗಂಡ ಮತ್ತು ಅವರ ಅಕ್ಕನೇ ಕಾರಣ. ಅವರಿಂದ ನನಗೆ ಹಿಂಸೆ ಆಗ್ತಾ ಇತ್ತು. ಇನ್ನು ಮುಂದೆ ನನಗೆ ಬದುಕಲು ಆಸೆಯೇ ಇಲ್ಲ ಎನ್ನುವ ರೀತಿ ಮಾಡಿದ್ದಾರೆ. ನನ್ನ ಸಾವಿಗೆ ಅವರನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಅಮ್ಮ.
ನನ್ನಿಂದ ತಪ್ಪಾಗಿದೆ, ಕ್ಷಮಿಸು, ಇಂತಿ ನಿನ್ನ ಪ್ರೀತಿಯ ಮಗಳು ಶ್ವೇತಾ ಎಂದು ಬರೆದಿದ್ದಾರೆ. ಡೆತ್ ನೋಟ್ನಲ್ಲಿ ಶ್ವೇತಾ ಅವರು ತಾಯಿಯ ಬಳಿ ತಮಗಾದ ಹಿಂಸೆಯನ್ನ ತೋಡಿಕೊಂಡಿದ್ದಾರೆ. ನನಗೆ ಬದುಕುವ ಆಸೆ ಇಲ್ಲದಂತೆ ಅವರು ಮಾಡಿದ್ದಾರೆ. ನಾನು ಸತ್ತ ಮೇಲೆ ಅವರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ ಎಂದು ಪತಿ ಮತ್ತು ಗಂಡನ ಅಕ್ಕನ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ತಾಯಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ತಾಯಿಯ ಬಳಿ ಕ್ಷಮೆಯನ್ನ ಯಾಚಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಡೆತ್ ನೋಟ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೃತರ ಕುಟುಂಬಸ್ಥರ ದೂರಿನ ಮೇರೆಗೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ದಾರೆ. ನಗರದ ಬಂಗ್ರಾಕೂಳೂರು ತ್ರಿಷಾ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸಮೀಪದ ಮಾಲಡಿ ಸ್ಟೇಟ್ ರಸ್ತೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಅಬಿಸರನ್ನ ಅಕ್ವೆಟಿಕ್ ಸೆಂಟರ್ ಆರಂಭಗೊಂಡಿದೆ. ಇದರ ಲೋಕಾರ್ಪಣೆ ಜುಲೈ 15ರಂದು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಒಲಿಂಪಿಕ್ಸ್ ಈಜುಗಾರ್ತಿ ಶಿವಾನಿ ಕಟಾಡಿಯವರು ಆಗಮಿಸಲಿಕ್ಕಿದ್ದಾರೆ ಎಂದು ಸಂಕೇತ್ ಬೆಂಗ್ರೆಯವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಫರೀದ್, ಅಧ್ಯಕ್ಷತೆಯನ್ನ ನಾಡೋಜ ಡಾಕ್ಟರ್ ಜಿ ಶಂಕರ್, ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ, ಜಯಾ ಸಿ ಕೋಟ್ಯಾನ್, ಸಂಜಯ್ ಸುವರ್ಣ, ಸುಮಂಗಳ, ಕಿರಣ್ ಕುಮಾರ್, ಅನಿಲ್ ಕುಮಾರ್ ಅವರು ಉಪಸ್ಥಿತರಿರ್ತಾರೆ. ಎಲ್ಲಾ ವಯೋಮಾನದವರಿಗೆ ಸುರಕ್ಷಿತ, ವೃತ್ತಿಪರ ಹಾಗೂ ವೈಜ್ಞಾನಿಕ ಈಜು ತರಬೇತಿ ನೀಡುವ ಉದ್ದೇಶದಿಂದ ಈ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಕೇಂದ್ರದಲ್ಲಿ 25 ಮೀಟರ್ ಅಂತಾರಾಷ್ಟ್ರೀಯ ಮಾನದಂಡದ ಶಾರ್ಟ್ ಕೋರ್ಸ್, 10 ಲೇನ್ಗಳ ಈಜುಕೊಳ ನಿರ್ಮಿಸಲಾಗಿದ್ದು ಸ್ಪರ್ಧಾತ್ಮಕ ಹಾಗೂ ವೃತ್ತಿಪರ ತರಬೇತಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ನೀರಿನ ಶುದ್ಧತೆ ಹಾಗೂ ಸುರಕ್ಷತೆಯನ್ನು ಕಾಪಾಡಲು ಅತ್ಯಾಧುನಿಕ ಫಿಲ್ಟ್ರೇಷನ್ ವ್ಯವಸ್ಥೆ ಅಳವಡಿಸಲಾಗಿದ್ದು ಅಂತಾರಾಷ್ಟ್ರೀಯ ಸ್ವಚ್ಛತಾ ಮಾನದಂಡಗಳಿಗೆ ಅನುಗುಣವಾಗಿ ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸಲಾಗುತ್ತದೆ. ಕೇಂದ್ರದಲ್ಲಿ ಸುಮಾರು 45ರಿಂದ 50 ಕಾರುಗಳ ಪಾರ್ಕಿಂಗ್, ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಆಧುನಿಕ ಚೇಂಜಿಂಗ್ ರೂಮ್ಗಳು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಕಾರ್ಯನಿರ್ವಹಣೆಯ ಅವಧಿಯಡಿ ತರಬೇತಿ ಪಡೆದ ಜೀವರಕ್ಷಕರು ಕರ್ತವ್ಯದಲ್ಲಿ ಇರುವಂತದ್ದು ಹಾಗೂ NIS ಪ್ರಾಮಾಣಿತ ತರಬೇತುದಾರರು ಗುಣಮಟ್ಟದ ಈಜು ತರಬೇತಿ ನೀಡಲಿಕ್ಕಿದ್ದಾರೆ. ಇನ್ನು ಮಕ್ಕಳು, ಮಹಿಳೆಯರು, ವಯಸ್ಕರು ಹಾಗೂ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಲರ್ನ್ ಟು ಸ್ವಿಮ್ ಕಾರ್ಯಕ್ರಮಗಳು, ಆರಂಭಿಕರಿಂದ ರಾಷ್ಟ್ರೀಯ ಮಟ್ಟದ ಸ್ಪರ್ಧಿಗಳಿಗೆ ಸಿದ್ಧಗೊಳ್ಳುವ ಈಜುಪಟುಗಳಿಗೆ ವಿವಿಧ ಹಂತಗಳ ತರಬೇತಿಗಳನ್ನು ನಡೆಸಲಾಗುತ್ತೆ. ಮಹಿಳೆಯರಿಗಾಗಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯ ತನಕ ವಿಶೇಷ ಈಜು ಅವಧಿಯನ್ನ ಮೀಸಲಿರಿಸಲಾಗಿದೆ. ಸಮುದ್ರದೊಂದಿಗೆ ಜೀವನ ಪರ್ಯಂತ ನಂಟು ಹೊಂದಿರುವ ಶಶಿಕುಮಾರ್ ಅವರು ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜು ಸೌಲಭ್ಯ ನಿರ್ಮಿಸಬೇಕೆಂಬ ಕನಸನ್ನು ನನಸಾಗಿಸಿದ್ದು ಶ್ರೀಮತಿ ಸಬಿತಾ ಎಸ್ ಕುಮಾರ್ ಅವರ ನಿರಂತರ ಬೆಂಬಲ ಈ ಕೇಂದ್ರದ ಯಶಸ್ಸಿಗೆ ಪ್ರಮುಖ ಆಧಾರವಾಗಿದೆ. ಕೇಂದ್ರದ ಸಂಸ್ಥಾಪಕರಾದ ಸಂಕೇತ್ ಬೆಂಗ್ರೆ ಹಾಗೂ ಶಿಲ್ಪಾ ಬೆಂಗ್ರೆ ಇಬ್ಬರು ರಾಷ್ಟ್ರೀಯ ಮಟ್ಟದ ಪದಕ ವಿಜೇತ ಈಜುಪಟುಗಳು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಹೊಂದಿರುವ ಪ್ರಾಮಾಣಿತ ತರಬೇತುದಾರರಾಗಿದ್ದಾರೆ. ಇನ್ನು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ, ಸಂಜೆ 3 ಗಂಟೆಯಿಂದ 8 ಗಂಟೆಯ ತನಕ ಮಹಿಳೆಯರಿಗೆ ವಿಶೇಷ ಅವಧಿ. ಇನ್ನು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಮಂಗಳೂರಿನ ಜಲಕ್ರೀಡೆ ಹಾಗೂ ಜಲ ಸುರಕ್ಷತಾ ಶಿಕ್ಷಣದ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸಿ ಉತ್ತಮ ಈಜುಗಾರರು, ತರಬೇತು ಪಡೆದ ಜೀವರಕ್ಷಕರು ಹಾಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಬೆಳೆಸುವಂಥದ್ದು ಅಬಿಸರನ್ ಅಕ್ವೆಟಿಕ್ ಸೆಂಟರ್ನ ಪ್ರಮುಖ ಧ್ಯೇಯವಾಗಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಶಿಕುಮಾರ್ ಬೆಂಗ್ರೆ, ಶಿಲ್ಪಾ ಬೆಂಗ್ರೆ, ಸಬಿತಾ ಬೆಂಗ್ರೆ ಅವರು ಉಪಸ್ಥಿತರಿದ್ದರು. ಸೊ ಬೇಸಿಕಲಿ ನಾನು ಸ್ವಿಮ್ಮಿಂಗ್ ಫೀಲ್ಡಲ್ಲಿ 35 ಇಯರ್ಸಿಂದ ಇದ್ದೇನೆ. ನನ್ನ ಜೊತೆ ನನ್ನ ತಂಗಿ, she is also national swimmer. She is there from last 25-30 years in swimming field. ನನ್ನ ಅಣ್ಣ ಸಚಿನ್ ಅಂತ, ಅವನು ಕೂಡ ಸ್ವಿಮ್ಮಿಂಗ್ ಅಲ್ಲಿ ಇದ್ದ. ಸೊ our background is swimming and our passion is also swimming. So this motivation gave, that was a dream to bring a swimming pool for competitive, life saving and overall packaged training center. So what we have at Abisaran Aquatic Center, a few details about it. It's a 25-meter short course swimming pool with a 10-lane pool. Means we have 10 lanes, 25 into 25 meters. It's a international standard short course swimming pool. We have modern staging rooms. We have parking facilities underground. So the pool is at the first floor. We have underground parking facilities. And we have trainers. Myself being a swimmer, I am the head coach, Sanket Bengre. My sister Shilpa Bengre is a swimmer and
OSWIM certified swimming coach, OSWIM NIS certified coach. So we have certified coaches, trainers along with us. ಬರ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮದ ಬಗ್ಗೆಯಲ್ಲಿ ಒಂದೆರಡು ಮಾತನ್ನ ಆಡಿ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಶಿಲ್ಪಾ ಬೆಂಗ್ರೆ ಅವರು ತಿಳಿಸ್ಕೊಡ್ತಾರೆ. ಶಿಲ್ಪಾ ಪ್ಲೀಸ್ ಮಾತೆಲ್ಲ ಬಂದದ್ರಿಂದ ಮಕ್ಕಳು ಆಶೀರ್ವಾದ ಕೊಡ್ರಿ. ಥ್ಯಾಂಕ್ ಯು. ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯವರೆಗೆ, ಸಂಜೆ 3ರಿಂದ ರಾತ್ರಿ 8ರವರೆಗೆ ಇದು ಓಪನ್ ಇರುತ್ತೆ. 3ರಿಂದ 4 ಗಂಟೆಗೆ ಎಕ್ಸ್ಕ್ಲೂಸಿವ್ ಲೇಡೀಸ್ ಬ್ಯಾಚ್ ಆಗಿ ಅದನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ. ಮತ್ತೆ ಫೀ ಸ್ಟ್ರಕ್ಚರ್ ನಮಗೆ ಖಂಡಿತವಾಗ್ಲೂ ಸ್ವಿಮ್ಮಿಂಗ್ ಅನ್ನುವಂಥದ್ದನ್ನ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಅನ್ನ ಮಂಗಳೂರಿನಲ್ಲಿ ಪಡೆಯುವಂತಹ ಸಾಧ್ಯತೆ ಒಂದು. ಇನ್ನೊಂದು, ಯಾರೇ ಬಂದರೂ ಕೂಡ ಒಂದು ಸ್ವಿಮ್ಮಿಂಗ್ಗೆ ಅವರನ್ನ ತಯಾರಿ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ತೋರ್ಪಡಿಸುವಂತಹ ಪ್ರಯತ್ನದಲ್ಲಿ ಈ ತಂಡ ಇದೆ. ಇದರ ಬಗೆಯಲ್ಲಿ ಯಾವ ರೀತಿ ವಿಶೇಷತೆಯನ್ನು ಈ ಪೂಲಲ್ಲಿ ಕಾಣಬಹುದು, ಯಾವುದಕ್ಕಾಗಿ ಈ ಪೂಲನ್ನು ನಿರ್ಮಿಸಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಮುಂದೆ ಶಶಿಕುಮಾರ್ ಅವರು ತಿಳಿಸ್ಕೊಳ್ತಾರೆ. ಸಚಿನ್, ಸಂಕೇತ್, ಶಿಲ್ಪಾ. ಸಚಿನ್ ಕೂಡ ಒಳ್ಳೆ ಸ್ವಿಮ್ಮರ್. 9ನೇ ಕ್ಲಾಸ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಒಬ್ಬ ಧೀರ ಮಗ. ಅದರ ನೆನಪಿಗಾಗಿ ಅಲ್ಲದೆ ನಮ್ಮ ಮಕ್ಕಳು ಸಂಕೇತ್ ಮತ್ತು ಶಿಲ್ಪ ಇವರು ಚಿಕ್ಕಂದಿನಿಂದಲೇ, ಅಂದರೆ ಸಂಕೇತ್ ನಾನು ಹೇಳೋದಾದರೆ 1 ವರ್ಷ 2 ತಿಂಗಳಿನಲ್ಲಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿ 2 ವರ್ಷದ 7 ತಿಂಗಳಲ್ಲಿ ಬೆಂಗರೆ ವೈಡ್, ಈಗ ಆದರೆ ಸ್ವಲ್ಪ ಚಿಕ್ಕದಿದೆ. ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಏನ್ ಸುರೇಶ್ ಅಣ್ಣ? ಆ ಕುಮಾರಣ್ಣ, ಹೋದ್ವಾರ ಗೃಹ ಪ್ರವೇಶ, ಇವತ್ತು ಗೃಹಕ್ಕೆ ಕಾರು ಪ್ರವೇಶ. ಏನು ಲಾಟ್ರಿ ಗೀಟ್ರಿ ಹೊಡಿತಾ ಹೆಂಗೆ? ಲಾಟ್ರಿ ಏನಲ್ಲ, MCC ಬ್ಯಾಂಕ್ನಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತ ಅನುಮೋದನೆಯೊಂದಿಗೆ ಸಾಲ ಸಿಗ್ತಾ ಇದೆ. ಎಲ್ಲಿ? MCC ಬ್ಯಾಂಕಲ್ಲಿ. ವಿಶ್ವದ ಕನ್ನಡಿಗರ ನೆಚ್ಚಿನ ಬ್ಯಾಂಕ್ MCC ಬ್ಯಾಂಕ್, ನಮ್ಮ ಬ್ಯಾಂಕ್. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా మస్తు ಖುಷಿ ಅಪ್ಪಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೊರ್ಬಿ ನೆಂಜಿ ಪೋಲೇರ್ ಬೇಬಿ ಲಬಾ ವೀಕೆ Bowla 2.0 ವಿಕೆಗೆ ಬಲ್ಲೆ ಕನನ ನಿಜ ಅನ್ಬಲ್ಲೆ ಕಮ್ಮಿ ಕಾಸಿಡೆ ಇಲ್ಲಿ ಜಿಂಜಾಲೆ ಕರ್ತಡಿಂಚ ಕುಲ್ಲುಲೆ ವಿಕೆಗೆ ಬಲ್ಲೆ ಅಲ್ಲಿ ಪೋಯಿಂದು ಕಾಪಡೆ ಇನ್ನಿಯೇ ಬಲ್ಲೆ ಕಿತ್ತನೆ ಬಲ್ಲೆ ವಿಕೆ ನಂಗೆ ಓಕೆ Sri Ratnam Multi-Cuisine Veg Restaurant. The first restaurant of Sri Ratnam opens in Tokkottu, Mangalore, catering to the taste buds of the vegetarian food lovers. Sri Ratnam is a great place to gorge on South Indian delicacies and to spend some quality time. With prompt service, lip-smacking menu and luxurious interiors, it is sure to make your moments very special. Visit Sri Ratnam AC Restaurant at Tokkottu, NH66, RUB Commercial Complex, opposite bus stand, Tokkottu, Mangalore. All days opens 7 AM to 11 PM. For orders, door delivery, contact 0824 428 2222 and 4273 444. ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಇಂದೇ ಭೇಟಿ ನೀಡಿರಿ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಸೌರಾಷ್ಟ್ರ ಯೂನಿಫಾರ್ಮ್ಸ್, ಚಿರುಂಬಾ ಟವರ್ಸ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್.
ಕಾಂಟ್ಯಾಕ್ಟ್ 8050042910. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್ ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ರಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ವಿರಾಮದ ನಂತರ ಚುನಾಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಪುತ್ತೂರು ಪುರುಷರ ಕಟ್ಟೆ ಘಟನೆಯಿಂದ ಆತಂಕಕ್ಕೆ ಒಳಗಾಗಿರುವಂತಹ ಹಿಂದೂ ಯುವತಿಯ ಮನೆಗೆ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಭೇಟಿ ನೀಡಿ ಪೋಷಕರಿಗೆ ಧೈರ್ಯವನ್ನ ತುಂಬಿ ಸಾಂತ್ವನವನ್ನ ಹೇಳಿದ್ರು. ಸಾರ್ವಜನಿಕವಾಗಿ ಆಯುಧ ಪ್ರದರ್ಶಿಸಿ ಯುವತಿಯರಲ್ಲಿ ಪ್ರಾಣ ಭಯ ಉಂಟು ಮಾಡಿದ ಘಟನೆಯನ್ನ ಕೇವಲ ತಪ್ಪು ಗ್ರಹಿಕೆ ಎಂದು ಬಿಂಬಿಸಿ ಆರೋಪಿಗಳನ್ನ ರಕ್ಷಿಸಲು ನಡೀತಾ ಇರುವ ರಾಜಕೀಯ ಸಂಧಾನದ ಪ್ರಯತ್ನವು ಸರಿಯಲ್ಲ. ಈ ಘಟನೆಯ ಕುರಿತು ಪೊಲೀಸ್ ಇಲಾಖೆಯು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ನ್ಯಾಯಯುತ ಹಾಗೂ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ನೊಂದ ಯುವತಿಗೆ ಸೂಕ್ತ ನ್ಯಾಯವನ್ನ ಒದಗಿಸಿಕೊಡಬೇಕು. ಜೊತೆಗೆ ಸಂತ್ರಸ್ತ ಯುವತಿ ಮತ್ತು ಆಕೆಯ ಕುಟುಂಬದ ಮೇಲೆ ದಾಖಲಾಗಿರುವಂತಹ ಸುಳ್ಳು ಪ್ರಕರಣವನ್ನ ತಕ್ಷಣವೇ ವಾಪಸ್ ಪಡೆಯಬೇಕೆಂದು ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಆಗ್ರಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿಗಳಾದ ಶರಣ್ ಪಂಪುವೆಲ, ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಸಹ ಕಾರ್ಯದರ್ಶಿಯಾದ ಶಿವಾನಂದ ಮೆಂಡನ್, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಕೃಷ್ಣ ಪ್ರಸನ್ನ, ಜಿಲ್ಲಾ ಕಾರ್ಯದರ್ಶಿ ನವೀನ್ ನೆರಿಯಾ, ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಧರ್ ತೆಂಕಿಲ ಹಾಗೂ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ನಗರ ಪ್ರಖಂಡ ಅಧ್ಯಕ್ಷರಾಗಿರುವಂತಹ ದಾಮೋದರ್ ಪಟಾಲಿ ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಉತ್ತರ ಮಂಡಲದ ರೈತ ಮೋರ್ಚಾ ಇದರ ಆಶ್ರಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಉತ್ತರ ಮಂಡಲ ಇದರ ಸಹಭಾಗಿತ್ವದಲ್ಲಿ ವನ ಮಹೋತ್ಸವ ಹಾಗೂ ಸಸಿ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು, ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಂಗಳೂರು ನಗರ ಉತ್ತರ ಮಂಡಲದ ಅಧ್ಯಕ್ಷರಾದ ಶ್ರೀ ರಾಜೇಶ್ ಕೊಟ್ಟಾರಿ, ಡಾಕ್ಟರ್ ಮೋಹನ್ ದಾಸ್ ರೈ ಮುಂಡಬೆಟ್ಟು, ಇನ್ನು ಶ್ರೀ ಕ್ಷೇತ್ರ ಪೆರಾರ ಶ್ರೀ ಗಣೇಶ್ ಗೌಡ ಬೆಳ್ತಂಗಡಿ ಜಿಲ್ಲಾಧ್ಯಕ್ಷರು, ರೈತ ಮೋರ್ಚಾದ ದಕ್ಷಿಣ ಕನ್ನಡ ಶ್ರೀ ಮೋಹನ್ ದಾಸ್ ಶೆಟ್ಟಿ, ಬೆಳ್ಳಾರ್ ಜಿಲ್ಲಾ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಹಾಗೂ ರೈತ ಮೋರ್ಚಾದ ಪ್ರಭಾರಿ ಉತ್ತರ ಮಂಡಲ ಹಾಗೆಯೇ ಮಂಗಳೂರು ಮತ್ತು ಪಕ್ಷ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎತ್ತಿನಹೊಳೆ ಯೋಜನೆಯ ಪೈಪ್ ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮ ಸಮೀಪ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಈ ದುರಂತ ನಡೆದಿದೆ. ನೀರಿನ ಹರಿವು ಮುಖ್ಯ ಕೇಂದ್ರದಿಂದ 5 ಕಿಲೋಮೀಟರ್ ದೂರದ ಹಲಸುಲಿಗೆ ಗ್ರಾಮದ ಸಮೀಪ ತಲುಪಿದಾಗ 8:30 ವೇಳೆಗೆ ಭಾರಿ ಶಬ್ದದೊಂದಿಗೆ ಪೈಪ್ ಲೈನ್ ಹೊಡೆದಿದೆ. ಇದರ ಪರಿಣಾಮ ಚಿಲುಮೆಯ ರೂಪದಲ್ಲಿ ನೀರು ಮೇಲೆ ಚಿಮ್ಮಿದೆ. ತಕ್ಷಣವೇ ನೀರಿನ ಹರಿವನ್ನ ಸ್ಥಗಿತಗೊಳಿಸಲಾಯಿತಾದ್ರೂ ಸುಮಾರು 3 ಗಂಟೆ ನೀರು ವ್ಯರ್ಥವಾಗಿ ಹರಿದು ಸಮೀಪದ ಕಾಫಿ ತೋಟ ಹಾಗೂ ಗದ್ದೆಗಳಿಗೆ ನುಗ್ಗಿದೆ. 3000 ಕ್ಯೂಸೆಕ್ಸ್ ನೀರು ಹರಿಯುವ ಸಾಮರ್ಥ್ಯ ಹೊಂದಿರುವ ಪೈಪ್ಗಳಲ್ಲಿ ಸದ್ಯ 250 ಕ್ಯೂಸೆಕ್ಸ್ ನೀರು ಮಾತ್ರ ಹರಿಸಲಾಗ್ತಾ ಇದ್ದು, ಈ ಅಲ್ಪ ಒತ್ತಡದ ನೀರು ಹರಿಯುವ ವೇಳೆ ಪೈಪು ಹೊಡೆದಿರುವಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ನಿಮ್ಮ ತೋಟಕ್ಕೆ ಎಂಟ್ರಿ ಆಗಿಲ್ಲಲ್ಲ, ಈಗ ಕಾರ್ನರ್ ಕರೆಕ್ಟ್.
ಉಡುಪಿ ಜಿಲ್ಲಾಸ್ಪತ್ರೆ ಹಾಗೂ ಕುಸಮ್ಮ ಶಂಭು ಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭಾನುವಾರದಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರು ದಿಢೀರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಜಿಲ್ಲಾಸ್ಪತ್ರೆಯ ವಾರ್ಡ್ಗಳಿಗೆ ಭೇಟಿ ನೀಡಿದ ಇವರು ರೋಗಿಗಳೊಂದಿಗೆ ಮಾತನಾಡಿ ಆಸ್ಪತ್ರೆಯ ವ್ಯವಸ್ಥೆ, ಚಿಕಿತ್ಸೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಅಲ್ಲದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಕುರಿತು ಸಭೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದ್ರು. ಬಳಿಕ ನೂತನ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನ ನಡೆಸಿದ್ರು. ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆಯನ್ನ ನೀಡಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾಡಿರುವಂತಹ ಇವರು ಉಡುಪಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳು ಉತ್ತಮವಾಗಿ ರೋಗಿಗಳಿಗೆ ಸೇವೆಯನ್ನ ನೀಡ್ತಾ ಇದ್ದು, ಖಾಸಗಿ ಆಸ್ಪತ್ರೆಗಳಿಗೆ ಅವಲಂಬಿಸುವುದರ ಬದಲು ಇಲ್ಲಿನ ಸೇವೆಯನ್ನ ಜನರು ಪಡೆಯಬೇಕು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗಾಗಲೇ ತಿಂಗಳಿಗೆ ಸುಮಾರು 100ಕ್ಕೂ ಅಧಿಕ ಹೆರಿಗೆಗಳು ನಡೀತಾ ಇದೆ. ಇದರ ಸಂಖ್ಯೆ ಇನ್ನಷ್ಟು ಹೆಚ್ಚಬೇಕು. ಜನರು ಖಾಸಗಿ ಆಸ್ಪತ್ರೆಗೆ ವಿನಾಕಾರಣ ಹಣ ವ್ಯಯ ಮಾಡಲು ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆಯನ್ನ ಬಳಸಿಕೊಳ್ಬೇಕು. ಈ ಆಸ್ಪತ್ರೆಯಲ್ಲಿನ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದು ಇದನ್ನು ಯಾವ ರೀತಿ ನಿರ್ವಹಿಸಬೇಕು ಎಂಬ ಕುರಿತು ಮುಂದಿನ ದಿನಗಳಲ್ಲಿ ಚಿಂತನೆ ನಡೆಸಲಾಗುತ್ತದೆ. ಜಿಲ್ಲೆಯ ಆರೋಗ್ಯ ಇಲಾಖೆಯ ಸಂಬಂಧಿಸಿದ ವಿಚಾರಗಳ ಕುರಿತು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಶೀಘ್ರದಲ್ಲಿ ನಡೆಸಲಾಗುತ್ತದೆ ಎಂದರು. ಯಾಕಂತೇಳಿ ಅವರು ಈಗ ಬಾಂಡ್ ಅಲ್ಲಿ ಸ್ಟಾರ್ಟ್ ಈಗ 4 ಜನ ಇದ್ದಾರಲ್ಲ, ಅದೇ ಇಶ್ಯೂ ಟಾರ್ಗೆಟ್ ಮಾಡಿಟ್ಕೊಳ್ಬೇಕು. ನಮ್ಮಲ್ಲಿ ಒಂದೇ ಒಂದು ಮಗು ಇದಾಗ್ಲಿಲ್ಲ, ತಾಯಿ ಮಗನಾಗ್ಲಿಲ್ಲ, ಮಗು ಮಗನಾಗ್ಲಿಲ್ಲ, ಇಂಥ ಆಸ್ಪತ್ರೆ 4 ಸಲ ಹೇಳಿದಾಗ ಮತ್ತು ತಳಮಟ್ಟದಲ್ಲಿ ಆಶಾ ಕಾರ್ಯಕರ್ತರಿಗೆ ಮತ್ತೆ ದೇಶೋಸಿ ಕಮ್ಮಿ ಆದ್ರೆ ಇದೊಂದು ನೀವು ದೊಡ್ಡ ಒಂದು ರಿಸರ್ಚ್ ಮಾಡೋದ್ರಲ್ಲಿ ಮಾಡಬೇಕು. ನೀವು ಶುಡ್ ಕಾಂಪ್ಲೇಟ್ ಬಂದಾಗ ಒಂದು ಉತ್ತಮವಾದ ಹೆಸರು ಬರಲಿಕ್ಕೆ ನಾನೇನೇ ತೀರ್ಥಲ್ಲಿ ಹೋಗಿದ್ದೆ ಮೊನ್ನೆ, ಹೆಚ್ಚು ಕಮ್ಮಿ ಹೆಚ್ಚು ಬೇರೆ ವಿಷಯ ಅಲ್ಲಿಂದ. ಸೊ ಇಲ್ಲಿ ಏನೋ ಗೊತ್ತಾದ್ರೆ ದೂರದಿಂದ ಕೂಡ ಇಲ್ಲಿಗೆ ಬರ್ತಾರೆ. ಆದ ಕಾರಣ ಯು ಶುಡ್ ಬಿ ಟೀಮ್ ವರ್ಕ್. ಕನ್ಸರ್ನ್ ದಿಸ್ ಇಸ್ ದ ಪ್ರೈವೇಟ್ ಹಾಸ್ಪಿಟಲ್. ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ನಾವು ಇಂಟರ್ಫಿಯರ್ ಆಗುದಿಲ್ಲ. ನೀವು ನಿಮ್ಮ ಸ್ವಂತ ಆಸ್ಪತ್ರೆ ಅದನ್ನು ನೀವು ಹೇಗೆ ಅದನ್ನು ನಡೆಸ್ತೀರಿ, ಅದೇ ರೀತಿಯಲ್ಲಿ ನಿಮ್ಮ ಸ್ವಂತ ಆಸ್ಪತ್ರೆ ಅನಿಸಿಕೊಂಡು ನೀವು ಅದನ್ನು ನಡೆಸಬೇಕು. ಆಯ್ತಾ? ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ಈಗ ಅಲ್ಲಿ 3 ಕಣಜದ ಹುಳು ದಾಳಿ ಮಾಡಿ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಕಾರ್ಕಳ ತಾಲೂಕಿನ ಮುಂಡ್ಕೂರು ಗ್ರಾಮದ ಕಜ್ಜಿಯಲ್ಲಿ ಆದಿತ್ಯವಾರದಂದು ಮಧ್ಯಾಹ್ನ ನಡೆದಿದೆ. ಕಲ್ಯಾಣ ಸಪಳಿಗ 68 ವರ್ಷ ಸಾವನ್ನಪ್ಪಿರುವಂತಹ ಮಹಿಳೆ ಮನೆಯ ಸಮೀಪ ಮಧ್ಯಾಹ್ನದ ವೇಳೆ ಬೀಡಿಕೊಟ್ಟು ಬರುವಾಗ ಏಕಾಏಕಿ ಕಣಜದ ಹುಳುಗಳು ದಾಳಿ ಮಾಡಿದೆ. ಕೂಡಲೇ ಕಟೀಲು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಶ್ರೀ ಜಗನ್ನಾಥ ರಥಯಾತ್ರೆಯು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವಂತಹ ಕಾರ್ಯಕ್ರಮವಾಗಿದ್ದು, ಇದು ಮುಖ್ಯವಾಗಿ ಶ್ರೀ ಜಗನ್ನಾಥ ಪುರಿಯಲ್ಲಿ ನಡೆಯುತ್ತದೆ ಮತ್ತು ಲಕ್ಷಾಂತರ ಜನರು ಇದರಲ್ಲಿ ಪಾಲ್ಗೊಳ್ತಾರೆ. ಈ ವರ್ಷ ನಮ್ಮ ನಗರವಾದ ಮಂಗಳೂರಿನಲ್ಲಿ ಕುಡುಪುಕಟ್ಟೆಯ ಇಸ್ಕಾನ್ ಶ್ರೀ ಜಗನ್ನಾಥ ಮಂದಿರದ ಆಶ್ರಯದಲ್ಲಿ 2026 ಜುಲೈ 16 ಗುರುವಾರದಂದು ಪ್ರಸಿದ್ಧ ಜಗನ್ನಾಥ ರಥೋತ್ಸವ ನಡೆಯಲಿಕ್ಕಿದೆ ಎಂದು ದೇವಸ್ಥಾನದ ಕಮಿಟಿ ಮೆಂಬರ್ ಪ್ರೇಮ ಭಕ್ತಿದಾಸ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು. ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾದ ಶೀಲಾ ಪ್ರಭುಪಾದರ ಸ್ಫೂರ್ತಿಯಿಂದಾಗಿ ನಮ್ಮ ಸಂಸ್ಥೆಯು ಪ್ರಪಂಚದಾದ್ಯಂತ ನ್ಯೂಯಾರ್ಕ್, ಲಂಡನ್, ಮಾಂಟ್ರಿಯಲ್, ಲಾಸ್ ಏಂಜಲೀಸ್, ಮೆಕ್ಸಿಕೋ, ಮಲ್ಬೋರ್ನ್ ಹಾಗೂ ಭಾರತದ ನವದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ಕೊಯಮತ್ತೂರು ಮುಂತಾದ ನಗರಗಳಲ್ಲಿ ಜಗನ್ನಾಥ ರಥಯಾತ್ರೆಯನ್ನ ಆಯೋಜಿಸುತ್ತಾ ಬಂದಿದೆ. ಈ ಉತ್ಸವದಲ್ಲಿ 100 ಭಾರತೀಯ ಮತ್ತು ವಿದೇಶಿ ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ಇಸ್ಕಾನ್ ಸನ್ಯಾಸಿಗಳು ಮತ್ತು ಮಂಗಳೂರಿನ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಎಂದು ದೇವಧರ್ಮ ಅವರು ಹೇಳಿದರು. ರಥಯಾತ್ರೆಯು ಮಧ್ಯಾಹ್ನ 3:15 ಗಂಟೆಗೆ ಲೇಡಿ ಹಿಲ್ ಸರ್ಕಲ್ನಿಂದ ಪ್ರಾರಂಭವಾಗಿ ಎಂಸಿಸಿ ಜಂಕ್ಷನ್, ಟಿಎಂಎಫ್ಐ ಹಾಲ್, PVS ಸರ್ಕಲ್, ನವಭಾರತ ಸರ್ಕಲ್, ಕೊಡಿಯಲ್ಬೈಲ್, ಹಂಪನೆಕಟ್ಟೆ, ಕ್ಲಾಕ್ ಟವರ್, ಸಿಟಿ ಸೆಂಟರ್ ಮಾಲ್, KS ರಾವ್ ರಸ್ತೆ ಮಾರ್ಗವಾಗಿ ಸಾಗಿ
ಟೌನ್ ಹಾಲ್ನಲ್ಲಿ ಸಮಾಪ್ತಿಯಾಗಲಿಕ್ಕಿದೆ. ರಥವು ಸಂಜೆ 5:30 ಸುಮಾರಿಗೆ ಟೌನ್ ಹಾಲ್ ತಲುಪುವ ನಿರೀಕ್ಷೆ ಇದೆ. ನಂತರ ಪ್ರಸಾದ ವಿತರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಇನ್ನು ವಿಶೇಷ ಆಕರ್ಷಣೆಗಳು, ರಥಯಾತ್ರೆಯು ಪುರಿ ಶೈಲಿಯಲ್ಲಿ ನಡೆಯಲಿಕ್ಕಿದೆ ಮತ್ತು 2,000ಕ್ಕೂ ಹೆಚ್ಚು ಗೃಹಸ್ಥ ಭಕ್ತರು ಉತ್ಸವದಲ್ಲಿ ತಮ್ಮ ಭಾಗವಹಿಸುವಿಕೆ ಹಾಗೂ ಭಕ್ತಿಯನ್ನ ವ್ಯಕ್ತಪಡಿಸಲು ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸಲಿಕ್ಕಿದ್ದಾರೆ. ಉತ್ಸವದ ಸಮಯದಲ್ಲಿ ಮತ್ತು ನಂತರ ಎಲ್ಲರಿಗೂ ಉಚಿತ ಪ್ರಸಾದ ವಿತರಣೆ, ಅನ್ನದಾನ ನಡೆಯಲಿಕ್ಕಿದೆ. ಟೌನ್ ಹಾಲ್ನಲ್ಲಿ ಯುವ ಸಬಲೀಕರಣ ಮತ್ತು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಭಗವಂತನ ರಥವನ್ನ ಎಳೆಯುವವರು ಜನನ ಮರಣಗಳ ಚಕ್ರದಿಂದ ಮುಕ್ತರಾಗ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. Go back to our eternal home, Vaikuntha. So this is the mercy of Lord Jagannath. So the Rath Yatra is a festival where Lord himself comes out in the Ratha to give his. Hare Krishna. ಈ ರಥಯಾತ್ರದ ಒಂದು ವಿಶೇಷತೆ ಏನಂತ ಹೇಳಿದರೆ, ಪೂರಿ ಜಗನ್ನಾಥ, ಪೂರಿಯಲ್ಲಿ ಕೂಡ 14ನೇ ತಾರೀಕು ನಾಡ್ದು ಈ ರಥಯಾತ್ರ ನಡೆಯಲಿಕ್ಕಿದೆ. ಅದೇ ರೀತಿ ನಮ್ಮ ಮಂಗಳೂರಲ್ಲಿ ಕೂಡ ಈ ಜಗನ್ನಾಥನ ರಥಯಾತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೇವೆ 16ನೇ ತಾರೀಕು. ಈ ರಥಯಾತ್ರ ವಿಶೇಷತೆ ಅಂತ ಹೇಳಿದರೆ, ಲಕ್ಷಾನುಲಕ್ಷಗಟ್ಟಲೆ ಜನರು ಈ ರಥೋತ್ಸವದಲ್ಲಿ ಒಟ್ಟುಗೂಡಿ ಈ ರಥವನ್ನು ನೋಡಲಿಕ್ಕೆ ಎಳೆಯಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ಪೂರಿಯಲ್ಲಿ ಲಕ್ಷಗಟ್ಟಲೆ ಜನರು ಬರ್ತಾ ಇದ್ದಾರೆ. ನಮ್ಮ ಮಂಗಳೂರಲ್ಲಿ ಕೂಡ ಯಾರಿಗೆ ಪೂರಿಗೆ ಹೋಗಿ ಆ ರಥವನ್ನು ನೋಡಲಿಕ್ಕೆ ಆಗುವುದಿಲ್ಲವೋ ಅಂಥವರಿಗೆ ನಾವು ಮಂಗಳೂರಲ್ಲಿ ರಥವನ್ನು ಎಳೆಯುವಂತಹ, ಆ ಹಗ್ಗವನ್ನು ಎಳೆಯುವಂತಹ ಅವಕಾಶವನ್ನು ನಾವು ಮಾಡಿಕೊಡ್ಲಿಕ್ಕಿದ್ದೇವೆ. ಆದ ಕಾರಣ ಮಂಗಳೂರಿನ ಎಲ್ಲ ಜನತೆಯವರಿಗೆ ನಮ್ಮ ಇಸ್ಕಾನ್ನ ಪರವಾಗಿ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಎಲ್ಲರಲ್ಲಿ ವಿನಂತಿ. ಹಾಗೆ ಇದರಿಂದ ಇಲ್ಲಿ ನಾವು ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಲಿಕ್ಕೆ ಇದ್ದೇವೆ. ಯಾರಾದರೂ ಅವರ ಇಷ್ಟ ಪ್ರಕಾರ ಏನಾದರೂ ತಂದು ಭಗವಂತನಿಗೆ ಕೊಡುವಂತಹದ್ದು ಹೂವು ಅಥವಾ ನೈವೇದ್ಯ ಏನಾದರೂ ಕೊಡುವಂಥದ್ದು ಇಷ್ಟ ಇದ್ರೆ ಕೊಡ್ಬೋದು. ಹಾಗೆ ನಾವು ಲೇಡಿ ಹಿಲ್ಲಿಂದ ಸ್ಟಾರ್ಟ್ ಮಾಡಿದಂತಹ ರಥ ಟೌನ್ ಹಾಲ್ ವರೆಗೆ ಹೋಗುವಾಗ ರಸ್ತೆಯಲ್ಲಿ ಯಾರೆಲ್ಲ ಭಕ್ತರು ಬರ್ತಾರೆ ಅವರಿಗೆ ಕೂಡ ನಾವು ಅವಕಾಶ ಮಾಡಿಕೊಡ್ತೇವೆ ರಥವನ್ನು ಎಳೆಯಲಿಕ್ಕೆ. ಹಾಗೆ ಪ್ರಸಾದವನ್ನು ಸಹ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತೇವೆ. ಹಾಗೆ ಅಲ್ಲಲ್ಲಿ ಆರತಿಯು ಕೂಡ ಅವಕಾಶವನ್ನು ನಾವು ಮಾಡಿಕೊಡ್ಲಿಕ್ಕಿದ್ದೇವೆ. ಆದ ಕಾರಣ ಎಲ್ಲ ಈ ಮಾಧ್ಯಮದ ಮುಖಾಂತರ ಈ ಒಂದು ರಥಯಾತ್ರೆಯನ್ನು ಎಲ್ಲರಿಗೆ ತಿಳಿಸಿ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ. ಹರಿ ಕೃಷ್ಣ. We are so busy nowadays that we cannot go sometimes to see the Lord, but Lord takes this opportunity to himself come, just like a loving parent. The Lord is coming to see his children. So this is a wonderful opportunity for all of us to take out some time to participate in this wonderful festival. So the festival is on 16th of July, the coming Thursday. The Rath Yatra will start at Lady Hill Circle at around 3 o'clock. And for 2 hours, the Ratha is going to be pulled by the loving devotees of the Lord all the way till the town hall. And once the Ratha reaches the town hall, there are going to be cultural programs and prasadam will be served for one and all. So we invite wholeheartedly all the people of Bangalore to take part in this wonderful festival. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀರಾಮ ಮಾನಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವಂತಹ 48 ದಿನಗಳ ಸಾಮೂಹಿಕ ಲಕ್ಷ್ಮೀ ಪೂಜೆ ಹಾಗೂ ವರಮಹಾಲಕ್ಷ್ಮಿ ವ್ರತಾಚರಣೆ ಕಾರ್ಯಕ್ರಮ ಆರಂಭಗೊಂಡಿತ್ತು. ಈ ಸಂದರ್ಭದಲ್ಲಿ ನಾಗತಂಬಿಲ ಗೋಪೂಜೆ, ವಿಶೇಷ ಮಹಾಪೂಜೆ ನಡೆಯಿತು. ಇನ್ನು ದಿನಂಪ್ರತಿ ಕ್ಷೇತ್ರದಲ್ಲಿ ವಿವಿಧ ವೈದಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ.
Thank you.